ನನ್ನ ಧನ್ಯ ಅಂತಾನೆ ನಂದು ಧನಂಜಯ ಅಂತಾನೆ ಧನು ಅಷ್ಟೇ. ಅಂದರೆ ನಮ್ಮ ಟೀಚರ್ಸ್ ಅಲ್ಲ, ನಮ್ಮ ತಂದೆನೂ ರಿಟೈರ್ಡ್ ಟೀಚರು, ಅವ್ರ ತಂದೆ ತಾಯಿನೂ ಟೀಚರು, ಹಾಗಾಗಿ ಮುಂಚೆ ಪರಿಚಯ ಇದೆ. ಅಂದರೆ ಅವ್ರ ತಾಯಿ ನಮ್ಮೂರ ಕಡೆ, ನಮ್ಮ ಅರಸೀಕೆರೆ ಕಡೆಯವರು. ಸರ್ ನೀವಿರೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲ್ಡ್ ಇದೆ. ಸೊ ನೀವು ಎಷ್ಟು ಡೆಡಿಕೇಟೆಡ್ ಅಂತ ಎಲ್ರಿಗೂ ಕೂಡ ಗೊತ್ತು, ಅವ್ರಿಗೂ ಗೊತ್ತಿರುತ್ತೆ. ನಿಮ್ಗೆ ಕಿವಿ ಮಾತಂತ ಏನಾದರೂ ಹೇಳಿದಾರೆ ಅವರು ಅಂತ? ಮದುವೆ ಆದಮೇಲೆ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಲೈಫು. ಕಿವಿ ಮಾತು ಅಂತ ಏನು ಹೇಳಿಲ್ಲ ಪಾಪ, ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ. ನಾನು ಏನೇ ಬ್ಯುಸಿ ಇದ್ರು ಅದೆಲ್ಲದೂ ಅರ್ಥ ಆಗುತ್ತಲ್ಲ, ಅವ್ರ ಪ್ರೊಫೆಷನ್ನು ಹಂಗೆ ಇದೆ, ಅದೆಲ್ಲದೂ ಅರ್ಥ ಆಗುತ್ತೆ. ಬಟ್ ಯಾವಾಗಲೂ ಒಂದೇ ಹೇಳ್ತಾ ಇರ್ತಾರೆ ಅಂದರೆ, ಈಗ ಪಕ್ಕ ಮಿಡಲ್ ಕ್ಲಾಸ್ ಇದರಿಂದನೇ ಬಂದಿರೋದು, ಆ ಕನೆಕ್ಷನ್ನು ಕಳ್ಕೊಬೇಡಿ ಅಂತ, ಕಾಮನ್ ಮ್ಯಾನ್ ಕನೆಕ್ಷನ್ನು, ಕಾಮನ್ ಮ್ಯಾನ್ ಲೈಫ್, ಆ ಕನೆಕ್ಷನ್ನ ಕಳ್ಕೊಬೇಡಿ ಅಂತ ಹೇಳ್ತಿರ್ತಾರೆ. ಕೆಲವೊಂದ್ಸರಿ ನಾವು ಕಳ್ದೋಗ್ತಾ ಇರ್ತೀವಲ್ಲ ಎಲ್ಲ ಕೆಲಸದಲ್ಲಿ ಇದು, ಅಥವಾ ಜನ ಹೂ ಅಂತಾಗ ಮೈ ಮರೆಯೋದು ಸಹಜ ಅಲ್ಲ, ಅವಾಗ ಎಚ್ಚರಿಸ್ತಾ ಇರ್ತಾರೆ. ಸರ್ಜರಿ ಅಂದರೆ ನನಗೆ ಯಾವಾಗಲೂ ಒಬ್ಬನೇ ಇರೋದೇ ಚಂದ ಅಂತ ಅನ್ಸೋದು. ಒಬ್ಬನೇ ಇರೋದು ಚೆನ್ನಾಗಿದೆಯಲ್ಲ, ಹಿಂಗೆ ಬಿಟ್ರಲ್ವಾ, ತುಂಬ ಸ್ವತಂತ್ರವಾಗಿರ್ತೀವಿ, ಆರಾಮಾಗಿರ್ತೀವಿ, ಯಾರು ಹೇಳೋದು ಕೇಳೋರು ಯಾರು ಇರೋಲ್ಲ, ನಮ್ಗೆ ಅನ್ಸಿದ್ದೆಲ್ಲ ಮಾಡ್ಕೊಂಡಿರ್ಬೋದಲ್ಲ ಅಂತ. ಫಾರ್ ದ ಫಸ್ಟ್ ಟೈಮ್ ಎಲ್ಲ ಜೊತೆಗೆ ಯಾರಾದ್ರು ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ದು. ಒಬ್ರು ಒಳ್ಳೆ ಪಾರ್ಟ್ನರ್ ಅಂದರೆ, ಒಬ್ರು ಒಳ್ಳೆ ಪಾರ್ಟ್ನರ್ ಐ ಥಿಂಕ್ ತುಂಬ ಡಿಫ್ರೆನ್ಸ್ ಮಾಡೋಕ್ಕೆ ಸಾಧ್ಯ. ಅದು ಅವ್ರು ಬಂದಮೇಲೆ ನಮಗೆ ರಿಯಲೈಸ್ ಆಗಿರೋದು. ಆ್ಯಂಡ್ ಚೆನ್ನಾಗಿದೆ. ಈ ಕಾಲೇಜ್ ಲೈಫಲ್ಲಿ ಹೊಸದಾಗ ಪ್ರೀತಿಲಿ ಬಿದ್ದಾಗ ಒಂದು ಹಾರಾಡ್ತಿರ್ತೀವಲ್ಲ, ಅದೇ ಥರ ಒಂದು ಫೀಲಿಂಗ್. ಸರ್ಜರಿ ಅಂತ ಅಂದರೆ ಏನಿಲ್ಲ, ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಚಟಗಳೆಲ್ಲ ಕಟ್ ಆಗ್ತದೆ ಅಷ್ಟೇ. ಮೋರ್ ಡಿಸಿಪ್ಲಿನ್ಡ್ ಲೈಫ್ ಲೀಡ್ ಮಾಡಬೇಕಾಗುತ್ತೆ. ಆ್ಯಂಡ್ ವಿಚ್ ಇಸ್ ಗುಡ್ ಆಲ್ಸೋ ಫಾರ್ ಎನಿ ಆ್ಯಕ್ಟರ್. ಅಲ್ಲ, ಈಗ ಅಭಿಮಾನಿಗಳು ಒಂದು ರೂಟ್ ಕರೆಕ್ಟಾಗಿ ತೋರಿಸ್ಬೇಕಲ್ಲ. ಸೊ ನಮ್ಮ ಪ್ರೊಡಕ್ಷನ್ ಸಿನಿಮಾ, ಅದಕ್ಕೂ ತುಂಬ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ. ಸೊ ವಿದ್ಯಾಪತಿ ದ್ವಾರ ಅಂತ ಇಟ್ಟರೆ ಅದನ್ನು ರಿಜಿಸ್ಟರ್ ಆಗಿರ್ತಲ್ಲ. ಆ್ಯಂಡ್ ಇಟ್ಸ್ ಈಸಿ, ವಿದ್ಯಾಪತಿ ದ್ವಾರದಲ್ಲಿ ಬಗ್ಗೆ ಅಭಿಮಾನಿಗಳಿಗೆ ಅಂತ ಹೇಳೋದು ಈಸಿ. ಅದಕ್ಕೊಂದು ಹೆಸರು ಇಟ್ಬಿಟ್ರೆ, ಸೊ ಈಗ ಏನೋ ಹೆಸರಿಡೋದಕ್ಕಿಂತ ವಿದ್ಯಾಪತಿ ಚೆನ್ನಾಗಿರುತ್ತೆ. ಇಲ್ಲ ಅಷ್ಟೇ. ಕವಿತೆ ಏನೋ ಒಂದು ಬರೆದು ಹಾಕಿದ್ನಲ್ಲ, ಅದು ಒಳಗಡೆ ಯಾವಾಗಲೂ ಅನಿಸ್ದಾಗ ಏನೋ ಒಂದು ಬರುತ್ತೆ. ಅದು ಹಂಗೆಲ್ಲ ಏನಿಲ್ಲ. ಮುಂಚೆಯಿಂದ ಬರ್ದಿರೋ ಎಲ್ಲ ಸಾಹಿತ್ಯ, ವಾಟೆವರ್ ಲಿರಿಕ್ಸ್ ಎಲ್ಲ ತುಂಬಾನೇ ಅಪ್ರಿಷಿಯೇಟ್ ಮಾಡಿರ್ತೀನಿ. ಸೊ ಈ ಥರ ಏನಾದ್ರು ಬಂದಾಗ ತುಂಬಾನೇ ಖುಷಿ ಆಗುತ್ತೆ. ಅದು ನನಗೆ ಅಂತ ಬಂದಾಗ ನನಗೆ ಖುಷಿ ಆಗುತ್ತೆ. ಆ ಥರ ಪರ್ಸ್ನಲಿ ಆ ಥರ ಅದಕ್ಕಿಂತ ಮುಂಚೆ ಅಷ್ಟು ಪರಿಚಯ ಅಂದರೆ ಒಂದೇ ಸರಿ ಮೀಟ್ ಮಾಡಿಲ್ಲಲ್ವ, ಫ್ರೆಂಡ್ ಅಲ್ವಾ, ಆ ಥರ ಎಲ್ಲ ಕವಿತೆ ಬಂದೆಲ್ಲ ಇಂಪ್ರೆಸ್ ಮಾಡೋಕ್ಕೆಲ್ಲ ಟ್ರೈ ಮಾಡಿಲ್ಲ. ಶಿಫ್ಟ್ ಆಗಿಲ್ಲ, ಇನ್ನು ಶಿಫ್ಟ್ ಆಗಬೇಕು. ಇಲ್ಲ ಅದ್ರದ್ದು ಕಾಂಟೆಂಟ್ ನಮ್ದೇನೆ, ಆದರೆ ಕನ್ನಡದಲ್ಲಿ ನನ್ನ ಬರವಣಿಗೆ ಟ್ರೈ ಮಾಡಿದೆ ನಾನು. ಆಮೇಲೆ ಇದು ಮೋಸ್ಟ್ಲಿ ಯಾರಿಗೂ ಅರ್ಥ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ನಮ್ಮ ಬಾದಲ್ ಹತ್ರನೇ ಬರ್ಸಿದ್ದು. ಯಾಕಂದರೆ ಬಾದಲ್ದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು. ಸೊ ಅದರಲ್ಲೇ ಬರ್ಸಿದ್ದು. ಸಮಂಜ ಅನ್ನೋದು ದೊಡ್ಡ ಇಷ್ಟ. ಆ ಥರ ಟೈಮ್ ತೊಗೊಳಕ್ಕೆ ಇಲ್ಲ ಸರ್. ಅದನ್ನ ಯೋಚನೆ ಮಾಡಿದಷ್ಟು ಕಷ್ಟ ಅನ್ಸುತ್ತೆ. ನಮ್ಮ ಪಾಡಿಗೆ ನಮ್ಮ ಥರ ಇದ್ರೆ ಅದೇನು ಪ್ರಾಬ್ಲಮ್ ಅಂತ ಇಲ್ಲಿ ತನಕ ಅನಿಸಿಲ್ಲ.
ನಾವಿಬ್ರು ಅಷ್ಟು ಗಿಫ್ಟ್ ಕೊಡೋರು ಆ ಥರ ಇಲ್ಲ ಸರ್. ಇಲ್ಲ ಏನಿಲ್ಲ, ಯಾರು ಅರ್ಜೆಂಟಿಗೆ ಈ ಬಟ್ಟೆ ಅದು ಬೇಕು ಅಂದರೆ ಶಾಪಿಂಗ್ ಮಾಡ್ತಾ ಇರ್ತಾರೆ ನಮ್ಮ ಮಧ್ಯ. ಅಲ್ಲ, ಅವರು ನನಗೆ ಶಾಪಿಂಗ್ ಮಾಡ್ತಿರ್ತಾರೆ. ಅದೇ ಅವ್ರು ಕೆಲವೊಂದ್ಸರಿ ಕೇಳ್ತಾ ಇರ್ತೀನಿ, ಏನು ಇಷ್ಟೊಂದು ಕೆಲಸ ಮಾಡೋದು, ಈಗ ಸಂಜೆ 6 ಗಂಟೆ 7 ಗಂಟೆ ಆದ್ರೆ ಇನ್ನೊಂದು ಪೇಷಂಟ್ಸ್ ಇದ್ದಾರೆ ಅಂತೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಕೇಳ್ತಾ ಇರ್ತೀನಿ ಅವಾಗ ಏನು ಮಾಡೋದು ಇವಾಗ ನಿಮ್ಮನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ, ಹೈ ಮೇಂಟೆನೆನ್ಸ್ ನೀವು, ಅದಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ. ಮದುವೆ ಹತ್ರ ಬಂದ್ರೆ ಒಂದಷ್ಟು ಸಾಮಾನ್ಯದಿಂದ ಈಗ ಯಾವುದೇ ಕಷ್ಟ ಆದ್ರೂ ಮುಂದೆ ನಿಂತ್ಕೊಳ್ತಾರೆ, ಓಡೋಗಿ ಎಷ್ಟೊತ್ತಾದರೂ ಎಲ್ಲರೂ ಓಡಾಡ್ತಾರೆ, ಸುತ್ತಾಡ್ತಾರೆ, ಸಹಾಯ ನಿಂತ್ಕೊಳ್ತಾರೆ. ಈಗ ಹೇಗೆ ನಿಭಾಯಿಸೋದಿದೆ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ರಿ, ಸುತ್ತಾಡ್ತಾ ಇದ್ರಿ, ಜವಾಬ್ದಾರಿ ಮದುವೆ ಹತ್ರ ಬರ್ತೀನಿ ಯಾಕೆ ಆಗ್ತಾ ಇದೆ? ಯಾವ ಕಷ್ಟಗಳು? ಗೆಳೆಯರಾಗಿ ಮದುವೆಗೆ ಹೋಗಿ ನೀವು ಫ್ರಂಟಲ್ಲಿ ನಿಂತು ಅವ್ರ ಕಷ್ಟಗಳಿಗೆ ಧ್ವನಿ ಆಗ್ತಾ ಇದ್ರಿ. ಇವಾಗ ನಿಮ್ಮ ಮದುವೆನೇ ಇದೆ, ನೀವು ಹೇಗೆ ನಿಭಾಯಿಸ್ತೀರಂತೆ? ಏನಿಲ್ಲ, ಆರಾಮಾಗಿದ್ದೀನಿ ಇವಾಗ. ಅಂದರೆ ಎಲ್ಲದು ಪ್ರಿಪರೇಷನ್ನು ಪ್ಲಾನಿಂಗ್ ಅಲ್ವಾ, ಪ್ರಿಪರೇಷನ್ ಚೆನ್ನಾಗಿದ್ದಾಗ ಪ್ಲಾನಿಂಗ್ ಚೆನ್ನಾಗಿದ್ದಾಗ ಐ ಥಿಂಕ್ ಎಕ್ಸಿಕ್ಯೂಷನ್ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಫ್ರೆಂಡ್ಸು ಜೊತೆಗೆ ನಿಂತಿದ್ದಾರೆ, ತುಂಬ ಜನ ಇಲ್ಲೂ ಇದ್ದಾರೆಲ್ಲ ಫ್ರೆಂಡ್ಸು, ಆಮೇಲೆ ನಮ್ಮ ಟೀಮು, ನಮ್ಮ ಡಾಲಿ ಪಿಕ್ಚರ್ಸ್ ಟೀಮಿಂದ ಹಿಡಿದು ಎಲ್ಲರೂ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಟೀಮ್ಗಳು ಮಾಡ್ಕೊಂಡಿದ್ವಿ. ಆ 2 ದಿನ ತುಂಬ ನೀಟಾಗಿ ಎಕ್ಸಿಕ್ಯೂಷನ್ ಆಗುತ್ತೆ, ಅದಕ್ಕೆಲ್ಲ ಏನೇನು ಬೇಕೆಲ್ಲ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಆರಾಮಾಗಿದ್ದೀನಿ.